ಶರಣಂ ಶರಣೋ ಶ್ರೀದೇವ ಶರಣಂ 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 ಶರಣೋ ಶ್ರೀದೇವ ಪಾಲಿಸುವೆನು ವರದ ದೇವ ಶ್ರೀದೇವ ಪಾಲಿಸುವೆನು ವರದ ದೇವ ಶ್ರೀದೇವ ಶರಣಂ 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 ಶರಣೋ ಶ್ರೀದೇವ ಬಡವರ ಬಾಳಿಗೆ ನೀ ಬೆಳಕಗೆ ಬಾರಪ್ಪ ನಿನ್ನಯ ಪೂಜೆಗೆ ನಾ ಹೂಗಳ ತಂದಿರುವೆ ತುಂಬಿದ ಈ ಮನೆಗೆ ಬೆಳಕಗೆ ಬಾರಪ್ಪ ನಿನ್ನಯ ಪೂಜೆಗೆ ನಾ ಹೂಗಳ ತಂದಿರುವೆ ಪಾಲಿಸುವೆನು ವರದ ದೇವ ಶ್ರೀದೇವ ಪಾಲಿಸುವೆನು ವರದ ದೇವ ಶ್ರೀದೇವ ಶರಣಂ 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 ಶರಣೋ ಶ್ರೀದೇವ ತುಂಬಿದ ಈ ಮನೆಗೆ ಬೆಳಕಗೆ ಬಾರಪ್ಪ ನಿನ್ನಯ ಪೂಜೆಗೆ ನಾ ಹೂಗಳ ತಂದಿರುವೆ ಬಡವರ ಬಾಳಿಗೆ ನೀ ಬೆಳಕಗೆ ಬಾರಪ್ಪ ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ಪಾಲಿಸುವೆನು ವರದ ದೇವ ಶ್ರೀದೇವ ಪಾಲಿಸುವೆನು ವರದ ದೇವ ಶ್ರೀದೇವ ದೇವ ಶ್ರೀದೇವ ದೇವ ಶ್ರೀದೇವ ತಂದೆ ಮಲ್ಲಿಕಾರ್ಜುನ ಏನಪ್ಪ ಇದು ನಿನ್ನ ಲೀಲೆ ನಾನು ಚಿಕ್ಕವಳಿರುವಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದೇನೆ ಅವಳಿ ಜೋಳಿ ಎಡ ಗಂಡ ಮಕ್ಕಳನ್ನು ಹಡೆದು ನನ್ನ ತಂದೆ ತಾಯಿಗಳು ಶಿವನ ಪಾದ ಸೇರಿದರು ಅಂದಿನ ಹಿಡಿದ ಇಂದಿನವರೆಗೂ ನನ್ನ ತಮ್ಮ ಒಬ್ಬ ಎಲ್ಲಿ ಹೋಗಿದ್ದಾನೋ ಏನು ಮಾಡ್ತಾ ಇದ್ದೀನೋ ಒಂದು ತಿಳಿತಾ ಇಲ್ಲ ಆದರೆ ಇನ್ನೊಬ್ಬ ತಮ್ಮ ನನಗೆ ಎಷ್ಟು ಕಷ್ಟಗಳು ಬಂದರು ಅವನನ್ನು ಜೋಪಾನ ಮಾಡಿ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದೇನೆ ನನ್ನ ತಮ್ಮನಿಗೆ ನಾನು ಆಸರು ಅವ ನನಗೇ ಆಸರು ಇಡೀ ಊರಿನ ಶ್ರೀರಾಮಚಂದ್ರ ನನ್ನ ಕೊಳ್ಳಿಗೆ ಕಾಂತರಿರುವಾಗಿ ತಾಳಿ ಕಟ್ಟಿದ್ದಾರೆ ತಾಳಿ ಕಟ್ಟಿ ಹೋದವರು ಇಷ್ಟು ದಿವಸ ಆಯಿತು ಬಂದು ನನ್ನನ್ನು ಕರೆದುಕೊಂಡು ಹೋಗಿಲ್ಲ ಯಾಕೆ ಗೊತ್ತಾ ನನ್ನ ಬಡತನದಲ್ಲಿ ಹೆಣ್ಣಾಗಿ ಹುಟ್ಟಲೇಬಾರದು ಹೆಣ್ಣಾಗಿ ಹುಟ್ಟಿದರು ಅವಳು ಸೌಂದರ್ಯವತಿ ಆಗಿರಬಾರ್ದು ಏನೇ ಆಗಿರಲಿ ಎಷ್ಟೇ ಕಷ್ಟಗಳು ಬಂದರೂ ನನ್ನ ತಮ್ಮನನ್ನು ತಾಯಿಯಂತೆ ತಂದೆಯಂತೆ ಜೋಪಾನ ಮಾಡಿಕೊಂಡು ಹೋಗುವ ಕರ್ತವ್ಯ ನನ್ನದು ಹೌದು ನನ್ನದು ನೀಗಿಲ್ಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿ ನೋಡಲ್ಲಿ ಅಕ್ಕ ಆ ಶ್ರೀ ಐಲಕ್ಷ್ಮೀ ದೇವಿಯ ಪೂಜೆ ಮಾಡಿದಿನಮ್ಮ. ಬಾತಮ್ಮ ಪೂಜೆ ಮುಗೀತು, ಕೆಲಸ ಮುಗಿಸ್ಕೊಂಡು ಈಗ ಬಂದಿಯಾ? ಹೌದಮ್ಮ. ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಅವಳು ಜನಿಸಿದ ತಮ್ಮನನ್ನು ಕಳೆದುಕೊಂಡೆಂಬ ದುಃಖಕ್ಕಾಗಿಯೇ ಅಥವಾ ಪರದೇಶಿ ತಮ್ಮನನ್ನು ಕಟ್ಟಿಕೊಂಡು ನನ್ನ ಸಾಗುವ ನನ್ನ ಜೀವನದ ಗತಿ ಹೇಗೆಂಬ ಬಾಧೆಯೇ ಅಥವಾ ವಯಸ್ಸಿಗೆ ಬಂದದಿನ ಮದುವೆ ಚಿಂತೆಯೋ ಹೇಳಕ್ಕ ಹೇಳು. ಚೇಚೆ ಹಾಗೇನಿಲ್ಲ ತಮ್ಮ. ಮತ್ತೆ ಕಮ್ಮ ನಿನ್ನ ಕಣ್ಣೀರು ಬಡಮನತನದಲ್ಲಿ ಜನಿಸಿದ ಈ ಜ್ಯೋತಿಯನ್ನು ನಂದಿಸಬೇಕೆಂದು ಯಾವ ಕೋತಿ ನನ್ನ ಮಗನೇನಾದರೂ ನಿನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿದನಮ್ಮ? ಹಾಗಿದ್ದರೆ ಹೇಳಮ್ಮ, ಈಗ
ಈಗಲೇ ಹೋಗಿ ಅವನನ್ನು ದರದರನೆ ಎಳೆದು ತಂದು ನಿನ್ನ ಪವಿತ್ರ ಪಾದದ ಮೇಲೆ ಕಡಿದು ಹಾಕಿ ಬಿಡುವೆ. ಇಲ್ಲ ತಮ್ಮ, ಇಲ್ಲ. ನಾನದು ತಪ್ಪು ಮಾಡಿದ್ದೇನೆ ತಮ್ಮ, ತಪ್ಪು ಮಾಡಿದ್ದೇನೆ. ಎಂದೂ ತಪ್ಪು ಮಾಡ ನನ್ನಕ್ಕ ಇಂದು ತಪ್ಪು ಮಾಡಿರವಳೆ? ಚೇಚೆ, ಸಾಧ್ಯನೇ ಇಲ್ಲ. ಇಲ್ಲ ತಮ್ಮ, ಇಲ್ಲ. ಬಡತನದಲ್ಲಿ ಹೆಣ್ಣಾಗಿ ಸೌಂದರ್ಯವತಿಯಾಗಿ ಹುಟ್ಟುವುದೇ ತಪ್ಪಪ್ಪ, ಹುಟ್ಟುದು ತಪ್ಪು. ಅಕ್ಕ, ನಿನ್ನ ಮೇಲೆ ಅಂದ್ರೆ ಏನಕ್ಕ ನಿನ್ನೆ ಮಾತು? ನೋಡಪ್ಪ, ಅಂದರೆಂದು ಧರ್ಮತ ತುಂಬಿದ ಈ ಊರಿನಲ್ಲಿ ಆ ಶ್ರೀರಾಮಚಂದ್ರ ನನ್ನ ಕೊರಳಿಗೆ ತಾಳಿ ಕಟ್ಟಿದಾರಪ್ಪ, ತಾಳಿ ಕಟ್ಟಿದ್ದಾರೆ. ಅಕ್ಕ, ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ಟಿರುವನೇ ಆ ಜಮೀನ್ದಾರ. ಹಾಗಿದ್ದರೆ ಹೇಳಮ್ಮ, ಈಗಲೇ ಹೋಗಿ ಅವನನ್ನು ಎಳೆದ ತಂದು ಅವನಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸಿ ಬಿಡ್ತೀನಿ. ಚಚೆ, ಹಾಗೇನಿಲ್ಲಪ್ಪ. ನೋಡಪ್ಪ, ಅವರು ನನ್ನ ಕೊರಳಿಗೆ ತಾಳಿ ಕಟ್ಟಿ ಹೋದವರು ಇನ್ನೂ ಇಷ್ಟು ದಿವಸ ಆದರೂ ಬಂದಿಲ್ಲ. ಯಾಕೆ ಗೊತ್ತಾ? ನಮ್ಮ ಬಡತನಪ್ಪ, ನಮ್ಮ ಬಡತನ. ಅಳಬೇಡಮ್ಮ, ಅಳಬೇಡ. ಮೋಸ ಮಾಡಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಜಮೀನ್ದಾರ ರಾಜವರ್ಮನೋ, ರವಿವರ್ಮನೋ, ಇಲ್ಲ ಶ್ರೀರಾಮಚಂದ್ರನು? ಹೇಳೀಗ ಆ ಮೂವರಲ್ಲಿ ನಿನ್ನ ಗಂಡನಾಗಿ ತಾಳಿ ಕಟ್ಟಿದ ಪುಂಡನನ್ನು ಎಡಮುರುಗಿ ಕಟ್ಟಿ ಹೊತ್ತು ತಂದು ಈ ಸತಿಯೇ ನನ್ನ ಸಂಸಾರದ ಜ್ಯೋತಿ ಅಂದು ನಿನ್ನ ಕೈ ಹಿಡಿಸದಿದ್ದರೆ ನಾನು ನಿನ್ನ ಸಹೋದರ, ಬೇರೆನೇ ಅಲ್ಲ. ನಿನ್ನ ಪಾದದಾನಿಗೂ ಸತ್ಯ. ಯಾರಮ್ಮ ಹೇಳವನು? ನನ್ನ ಕೊರಳಿಗೆ ತಾಳಿ ಕಟ್ಟವನು ಅವನು ರಾಮಚಂದ್ರನಪ್ಪ, ರಾಮಚಂದ್ರನ. ಅಕ್ಕ, ಹತ್ತೂರಿನ ಜನರಿಗೆ ಒಡೆಯನಾಗಿ ಧರ್ಮ ತುಂಬಿದ ಮನೆಯಲ್ಲಿ ದೇವರನಿಸಿಕೊಂಡಿರುವ ಶ್ರೀರಾಮಚಂದ್ರರು ಇಂಥ ಚಾಂಡಾಲ ಕೆಲಸ ಮಾಡಿದರೆ ಚೇಚೆ ಚೇಚೆ. ಸತ್ಯವ ನುಡಿವ ಸರ್ದಾರರೇ ಸುಳ್ಳಿನ ಜಾಗಟಿ ಬಾರಿಸಿ ಮೋಸದ ನುಡಿ ಮುತ್ತಿನ ಮಳೆಗರೆದರೆ ಆಯ್ತಮ್ಮ, ಆಯ್ತು. ಯಾವ ಬಲ್ಲಿದ ಜಮೀನ್ದಾರನೇ ಆಗಲಿ, ಹತ್ತೂರಿನ ಪ್ರಿಯ ದೇವರೇ ಆಗಲಿ, ತಪ್ಪು ಮಾಡಿದ ವ್ಯಕ್ತಿಯನ್ನು ಮುಕ್ತಿಯ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದೇ ಈ ನನ್ನ ಮಾತಿನ ಗುರಿ. ನಾನು ಬರ್ತೀನಮ್ಮ. ಶಬ್ಬಾಷ್ ಬೀರ, ಶಬ್ಬಾಷ್. ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದು ಈ ನಿನ್ನ ಮಾತು ಶಾಶ್ವತವಲ್ಲ. ಈ ನಿನ್ನ ಅಕ್ಕನ ಪ್ರೀತಿ ಇದೆಯಲ್ಲ, ಅದು ನನ್ನ ಹೃದಯದಲ್ಲಿ ಉಳಿಸುವುದು ಆ ಮಾತು ಶಾಶ್ವತವಲ್ಲ. ಧನಿಕರೇ, ಬನ್ನಿರಿ. ನಮಸ್ಕಾರ. ಈ ನಿಮ್ಮ ನಿರ್ಧಾರದ ಛಲ ಪೂರೈಸಲಿ. ವೇಳೆ ಗತಿಸಿತು ಅಂತ ನಿಮಗೆಲ್ಲ ಚಿಂತೆನಾ? ಹಡೆದ ನನ್ನ ತಂದೆ ನನ್ನಿಂದ ದೂರ ಆದನೆಂತೇಳಿ ನಿಲ್ಲಿಸಿದೆ. ಹಾ ಬೀರ, ಈ ನಿನ್ನ ಅಕ್ಕ ನನ್ನ ಧರ್ಮ ತುಂಬಿದ ಮನೆಗೆ ನನ್ನ ಮಡಿದಿಯಾಗಿ ಮನೆ ತುಂಬಿದ್ದಾಳೆ. ಅದಕ್ಕಾಗಿ ಇವಳನ್ನು ಈಗ ಕರೆದುಕೊಂಡು ಹೋಗುತ್ತೇನೆ. ಎಂಥ ಮಾತು ಧನಿಕರೇ, ಇದು ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಾವಿರದಿದ್ದರೂ ನಮ್ಮ ಜೊತೆ ನೆಂಟಿಸ್ತರಿಕೆ ಬೆಳೆಸಿದಿರಲ್ಲ. ನಿಮಗೆ ದೇವರನ್ನು ಬೇಕೋ ಅಥವಾ ದೇವಮಾನವರನ್ನು ಬೇಕೋ? ಬರೀ ಮಾನವನೆಂದರೆ ಸಾಕು. ಹಾ ಶಾಂತ, ಏಕೆ ನಿನ್ನ ಕಣ್ಣಲ್ಲಿ ನೀರೇಕೆ? ಹಾಗೇನಿಲ್ಲ ರೀ, ನಿಮ್ಮ ಜೊತೆ ಬರೋಲು ನನ್ನ ಮೈ ಮೇಲೆ ಒಡೆಯುಗಳು ವಸ್ತ್ರವಿಲ್ಲ ಅಂತ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ಗಂಡನ ಮನೆಗೆ ಏನು ತರೋದು ಅಂತ ಚಿಂತೆನಾ? ಹುಚ್ಚಿ, ಹಳ ಹುಚ್ಚಿ. ಬೆಳ್ಳಿ ಬಂಗಾರ ಸೀರೆ ಪಿತಾಂಬರಕ್ಕಿಂತ ನಿನ್ನ ಗುಣವೇ ಶೃಂಗಾರವಾಗಿರುವಾಗ ನೀನು ಆ ಚಿಂತೆ ಮಾಡಬಾರದು. ಮುತ್ತು ರತ್ನಗಳಂತೆ ಸದಾ ನಿನ್ನ ರೂಪವೇ ಶೋಭಿಸುತ್ತಿರುವಾಗ ನೀನು ಆ ಚಿಂತೆ ಮಾಡಬಾರದು ಶಾಂತ, ಮಾಡಬಾರದು. ರೀ ಸ್ವಾಮಿ, ನನ್ನೊಂದು ಮಾತು ನಡೆಸ್ಕೊಡ್ತೀರಾ? ಅದೇನಂತ ಸಂಕೋಚವಿಲ್ಲದೆ ಹೇಳು. ನೋಡಿ, ಬಡತನದಲ್ಲಿ ಬೆಂದಿ, ಬಡತನದಲ್ಲಿ ಹುಟ್ಟಿ ನನ್ನ ತಮ್ಮ ಹುಟ್ಟಿದಾಕ್ಷಣ ನನ್ನ ತಂದೆ ತಾಯಿಗಳು ತೀರಿಕೊಂಡು ಹೋದರು. ಅಂದಿನ ಹಿಂದಿವರೆಗೂ ಬೆನ್ನ ಹತ್ಯೆ ಭೂತಂತೆ ಈ ತಮ್ಮನನ್ನು ನನ್ನ ಬೆಳ್ಳಿ ಕಟ್ಟಿಕೊಂಡು ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ಅಂದ ಮೇಲೆ ಈ ಬಡತನದಲ್ಲಿ ನಿಮಗೊಂತ
ನನಗೆ ಉಡುಗೊರೆ ಕೊಡಲು ನನ್ನ ಕೈಯಿಂದ ಏನೂ ಸಾಧ್ಯವಿಲ್ಲ. ಅಂದ ಮೇಲೆ ಈ ತಮ್ಮನನ್ನೇ ನಿಮಗೆ ಉಡುಗೊರೆ ಕೊಡಬೇಕನ್ನೋದೇ ನನ್ನ ಆಶೆ ರೀ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ, ನಿಮ್ಮ ಪಾದದ ಬಿದ್ದು ಬೇಡಿಕೊಳ್ತೀನಿ. ಎತ್ತೇಳು ಶಾಂತ, ಎತ್ತೇಳು. ಬುದ್ಧಿ ಶೂನ್ಯಳಾಗಿ ಬಡಬಡಿಸುವ ನೀನು ಮೊದಲು ಭ್ರಮೆ ಎಂಬ ನಿದ್ರೆಯಿಂದ ನೀನು ಎಚ್ಚರಾಗು. ಅಚ್ಚರಿಯಾಗುವಂತ ಕೆಚ್ಚದ ಹೆಣ್ಣು ನೀನಿರುವಾಗ ರೊಚ್ಚಿನಿಂದ ಹೊಯ್ದಾಡುವ ಈ ನಿನ್ನ ತಮ್ಮ ನನ್ನ ವರ್ಷಸಿಗೆ ತಕ್ಕಂತ ಹುಲಿ. ಈ ಹುಲಿ ಇಂದಿನಿಂದ ನನ್ನ ಅಂಗರಕ್ಷಕ ಎಂದು ಇವನು ನಿನ್ನ ತವರಿನ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು. ಆಯ್ತು ಸ್ವಾಮಿ, ನಿಮ್ಮ ಇಷ್ಟದಿಂದನೇ ಆಗಲಿ. ಈಗಾಗಲೇ ಇವನಿಗೆ ಶೃಂಗರಿಸಲು ಬಟ್ಟೆಯನ್ನು ತಂದಿದ್ದೇನೆ. ಆ ಬೇರ ತೆಗೆದುಕೋ, ಇದನ್ನು ಬೇಗನೆ ಇದನ್ನು ತೊಟ್ಟುಕೊಂಡು ರೆಡಿಯಾಗಿ ಬಾ. ಆಯ್ತು ಮಾಮ. ನೋಡು, ನಿಜವಾಗ್ಲೂ ನನ್ನ ಬಾಳಿನ ದೇವರು ಸ್ವಾಮಿ, ದೇವರು. ನೀವು ಊರಿಗೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ದೇವರು ಸ್ವಾಮಿ, ದೇಶಕ್ಕೆ ದೇವರು. ಬಡವರು ಶಾಂತ, ಯಾರು ಬಡವರು? ನಿತ್ಯ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಅನ್ಯಾಯವೇ ನನ್ನ ಉಸಿರೆಂದು ಖುಷಿಯಾಗಿ ಹೇಳುವ ಆ ಹೇಸಿಗಳೆಲ್ಲ ಬಡವರು. ದಾನ ಧರ್ಮ ಮಾಡದೆ ಕರ್ಮದ ಹೆಗಲೇರಿ ಕಳ್ಳ ಕದೀಮರಾಗಿ ಬಾಳವರೆಲ್ಲ ಬಡವರು. ನಾಡಿನ ಹೆಣ್ಣೆಲ್ಲ ಜಗದ ಕಣ್ಣೆಂಬುದನ್ನು ಮರೆತು ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಆ ಹೆಣ್ಣಿನ ಬಾಳನ್ನು ಹಿಂಡಿದ ಬಂಡರೆಲ್ಲ ಬಡವರು. ಹಡೆದ ತಂದೆ ತಾಯಿಗಳು ದೇವರೆಂಬುದನ್ನು ಮರೆತು ಹಂದಿಯಾಗಿ ಮನೆ ಸೇರಿದ ಮುತ್ತಿಟ್ಟ ಮೋಹಿನಿಯರೆಲ್ಲ ತನ್ನ ದೇವರೆಂದು ಹೇಳುವ ಕಚ್ಚಗಳೆಲ್ಲ ಬಡವರು. ಬಡ್ಡಿ ಸಾಲದ ದೊಡ್ಡಸ್ತಿಕೆಯಲ್ಲಿ ಮರೆದು ದೊಡ್ಡದಾಕಾರವಾಗಿ ಹಣ ಗಳಿಸಿಕೊಂಡು ಸತ್ಯ ನಿಯತ್ತನ್ನೇ ಮರೆತ ಆ ದಡ್ಡ ರವಿರಾಜವರ್ಮರೆಲ್ಲ ಬಡವರು. ಶಾಂತ, ನಿತ್ಯ ನಿನ್ನ ಶಿಲಗೂಣ ರತ್ನದಿಂದ ಪರಿಶೋಭಿಸುವ ನೀನು ಬಡವಳಲ್ಲ. ನಿಜವಾಗಿಯೂ ನೀನೇ ಶ್ರೀಮಂತಳು, ನೀನೇ ಶ್ರೀಮಂತಳು. ಅಯ್ಯೋ ಸ್ವಾಮಿ, ನಾನು ಅಷ್ಟೊಂದು ಹೊಗಳ್ಬೇಡಿ, ನನಗೆ ತುಂಬ ನಾಚಿಕೆ ಆಗುತ್ತೆ ರೀ. ಹಾಗಂತ ಹಾಡೊಂದು ಗೀತೆಯನ್ನು ನಾನು ಹಾಡ್ಬೇಕಾ? ನನ್ನ ಜೊತೆ ನೀವು ಹಾಡಿ.
ಮಧುಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯಲ್ಲಿ ನಿನ್ನಂತ ಶ್ರೀಮತಿ ನಡುವ ಆನಂದವು ಬೀರಣ್ಣ, ಏ ಬೀರಣ್ಣ, ಬಂದೆ ಮಾಮ, ಯಾಕೆ? ಬಾ ಬೀರ, ತೆಗೆದುಕೋ ಈ ಬಂದೂಕನ್ನು. ಇದು ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರವೇ ಇರಲಿ. ಬೀರ, ನೀನು ಹಿಡಿದಿರೋದು ಬರೀ ಬಂದೂಕಷ್ಟೇ ಅಲ್ಲ, ಇದು ನನ್ನ ಜೀವ. ಆಯ್ತು ಮಾಮ. ಅದು ಅಷ್ಟೇ ಅಲ್ಲ, ಇದರಿಂದ ಬಡ ಜನರ ಮಾನ, ಪ್ರಾಣ, ಶೀಲ ಹಾಗೂ ಸಿಂಧೂರಗಳನ್ನು ಕಾಪಾಡುವ ದೊರೆ ನೀನಾಗಬೇಕು. ಆಯ್ತು ಮಾಮ, ಆಯ್ತು. ಇಂದಿನಿಂದ ಈ ನಿಮ್ಮ ಮಾತನ್ನು ಶಿರಸಾ ವಹಿಸಿ ನಡೆಸಿಕೊಡ್ತೀನಿ. ಅಂದು ಸಿಂಧೂರ ಲಕ್ಷ್ಮಣಗೆ ತನ್ನ ಅಳಿಯ ನರೇಶ ಮಾತು ಕೊಟ್ಟು ನಡೆಸಿದಂತೆ ಇಂದು ನಾನು ಅದೇ ಮಾತನ್ನು ನಡೆಸ್ತೀನಿ. ಬಡವರಿಗೆ ಬಂಧುವಾಗಿ, ಧರ್ಮದ ಸಿಂಧುವಾಗಿ, ಈ ನಾಡಿನ ಜನತೆ ರಕ್ಷಣೆಗೆ ಸದಾ ಟೊಂಕ ಕಟ್ಟಿ ನಿಂತಿರುವ ನಿಮ್ಮ ಛಲದ ಕೀರ್ತಿಯನ್ನು ಆಕಾಶದೆತ್ತರ ಹಾರೈಸುವೆ. ನಿತ್ಯ ಸತ್ಯದ ಮೇಲೆ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ರೌಡಿಗಳಿಗೆ ನಾ ರೌಡಿ ರಾಜನಾಗಿ ಬಡ ಜನರ ಮಾನ, ಪ್ರಾಣ, ಶೀಲ ಹಾಗೂ ಸಿಂಧೂರಗಳ ರಕ್ಷಣೆಗೆ ತಂದೆ ಆಗಿ ಅಂದ್ರೆ ಬಾಳಿಗೆ ನಿಮ್ಮ ದೇವರಾದ ನಿಮ್ಮ ಶ್ರೀಚರಣದ ಸೇವಕನಾಗಿ ಈ ನಾಡಿನ ಅತ್ಯಂತ ಉಸಿರನಾಗಿ ನಾನು ಮಾರ್ಪಡಿಸದಿದ್ದರೆ ನಾನು ನಿನ್ನ ಅಳಿಯ ಬೇರೆನೇ ಅಲ್ಲ. ಇದು ನಿಮ್ಮ ಪಾದದಾನೆಗೂ ಸತ್ಯ. ಸಂತೋಷ ಬೇರ, ಸಂತೋಷ. ನೀನು ನನ್ನ ಅಳಿಯನಾಗಿ ಸಿಗಬೇಕಾದರೆ ನನಗಿದಾವ ಪುಣ್ಯದ ಜನ್ಮವು ನಾ ಕಾಣೆ. ನಡೆ, ನಾ ಕಟ್ಟಿದ ಆಶಾ ಗೋಪುರಕ್ಕೆ ನೀ ಕಳಸವಾಗಿ ಸದಾ ಬೆಳಗುತ್ತಿರು. ನಾಡ ಜನತೆಯ ಸೇವೆ ಮಾಡಬೇಕೆಂಬ ನನ್ನ ಉಸಿರಿಗೆ ನೀವು ಉಸಿರಾಗಿ ಸದಾ ಬೆಸಿರ್ತಿರು. ಅಂದಾಗ ಬಸಿರು ತುಂಬಿದ ನಾರಿಯರು ತಮಗೆ ಹುಟ್ಟುವ ಮಗುವಿಗೆ ನಮ್ಮಿ ಹೆಸರು ಕರೆಯುವರು. ಸದಾ ಶ್ರೀಮಂತರ ಗರ್ಜನೆಗೆ ಕುಸಿಯುವ ಬಡವರ ಬಾಳಿಗೆ ನಾವು ಹೆಗಲು ಪಟ್ಟು ಅವರ ಬಂಧನ ಬಿಡಿಸುವ ಬಾಂಧವರು ನಾವಾಗಬೇಕು. ಶಾಂತ, ಏನಂತೆಯೇ ಶಾಂತ? ಆಯ್ತು ರೀ, ನಿಮ್ಮ ಮಾತು ಸತ್ಯವಾಗಲಿದೆ. ನಿಮ್ಮ ಮಾತು ಯಾವಾಗ ತಪ್ಪು ಅನಿಸುತ್ತದೆ. ನನ್ನ ಮನಸ್ಸಿಗೆ ಇವತ್ತು ತುಂಬಾ ಸಂತೋಷವಾಯ್ತು ನೋಡಿ ಸ್ವಾಮಿ. ಎಲ್ಲಿ ಇದು ನಮ್ಮನ್ನು ತಂದು ನಿಮ್ಮ ಮನೆಯಲ್ಲಿ ನಿಮ್ಮ ಪಾದ ಸೇವೆ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ರಲ್ಲ, ನಮಗೆ ಇವತ್ತು ತುಂಬಾ ತುಂಬಾ ಸಂತೋಷವಾಯ್ತು ನೋಡಿ. ಯಾಕಮ್ಮ ಸಂತೋಷ ಆಗುತ್ತಾನೆ? ಆಯ್ತು ಮಾಮ. ಇರ್ಲಿ ಇರ್ಲಿ, ವೇಳೆ ಆಯ್ತು, ನಡೆಯಿರಿ, ನನ್ನ ಮನೆಗೆ ಹೋಗೋಣ. ಹೌದಾ? ನಿಮ್ಮ ಮನೆಗೆ ಹೋಗುವುದಾ? ವಾಡಕ್ಕೆ ಹೋಗುದಾ? ಆಯ್ತು.
ಬಿಜಾಪುರದ ಆನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಹೇಳಕ್ ಬಂತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಲನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರುತ್ತಾ ಇದೆ ಅಂತ ಆಶ್ಚರ್ಯ ಆಗ್ತಾ ಇದ್ದೀರಾ? ಆದ್ರೆ ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಆಟ ಚಚ್ಚಾದಾಗ, ಅಧರ್ಮ ತಾಂಡವಾಡ್ತಿರುವಾಗ, ನಮ್ಮಂತ ಖಳನಾಯಕರನ್ನ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ದೇವರು ಹುಟ್ಟೋದಂದ್ರೇನು, ನಮ್ಮಂತ ಖಳನಾಯಕರ ಮಟ್ಟ ಹಾಕೋದಂದ್ರೇನು? ಸಿಂಹರಾಜ ಈ ಸಹ್ಯಾದ್ರಿ ಬೆಟ್ಟಕ್ಕೆಲ್ಲ ನಾನೇ ಪಟ್ಟದ ರಾಜನೆಂದು ಅಟ್ಟಹಾಸದಿಂದ ಮೆರೆತಿರುವ ಶ್ರೀರಾಮನ ಸೊಕ್ಕಿನ ಘಟ ಉರುಳಬೇಕಾದರೆ ನಾನು ನಿನ್ನ ಸ್ನೇಹ ಬೆಳೆಸಲೇಬೇಕು. ಶ್ರೀರಾಮಚಂದ್ರ, ನನ್ನ ಮಗನೇ ರವಿಚಂದ್ರಂದು ಹಗಲ ಕನಸು ಕಾಣುತ್ತಿರುವ ಮೊದಲು ನಿನ್ನ ತಂದೆ ಕೊಲೆ ಆಗಲೇಬೇಕು. ಅಂದಾಗ ತೀರುತ್ತೇನೆ ಮನ್ನ ತಮ್ಮರ ಸೇಡು. ಶ್ರೀರಾಮ, ಮಬ್ಬು ಜನಾಂಗದ ತಲೆಯಲ್ಲಿ ವಿಷ ಬೀಜ ಬಿತ್ತಿ ಆ ಶಾಂತಿಯ ಕೈ ಹಿಡಿದು ಸಿಂಹಾಸನಾಧೀಶ್ವರನಾಗಿ ಮೆರಬೇಕೆಂದಿರುವ ಮೊದಲು ನಿನ್ನ ಪ್ರೇಮ ಬಳ್ಳಿಯನ್ನು ಕತ್ತರಿಸಿ ಹಾಕಿ ರೆಕ್ಕೆ ಬಲಿತು ಹಕ್ಕಿ ಆಗಿ ಆರುವ ಆರು ಕೋಟಿ ಶಾಂತಿಯನ್ನು ನಾನು ದಕ್ಕಿಸಿಕೊಳ್ಳದಿದ್ದರೆ ರವಿವರ್ಮನೇ ಅಲ್ಲ. ಲೇಖರ ಈ ಭೂಮಿ ಮೇಲೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಪರಾಶಕ್ತಿ, ಮಹಾಶಕ್ತಿ ಎಂದು ಹೆಸರಿಟ್ಟೆ. ಅದೇ ಹೆಣ್ಣಿನಿಂದಲೇ ಜನನ, ಅದೇ ಹೆಣ್ಣಿನಿಂದಲೇ ಮರಣ. ನಾನಾ ಎಂದು ಮೇರೆಯವರಿಗೆ ನನ್ನ ನಾಟಕ ಒಂದು ದಾರಿದೀಪ ಹೋಗಬೇಕು. ಪ್ರೀತಿ ಪ್ರೇಮ ಅಂತ ಮೋಸ ಮಾಡುವ ಹುಡುಗಿಯರಿಗೆ ನನ್ನ ಪಾತ್ರ ಒಂದು ತಕ್ಕ ಪಾಠ ಕಲಿಸಬೇಕು.